ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಸಿಯಾಗಿ ಶೇಂಗಾ ಚಟ್ನಿನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಆಬ್ವಿಯಸ್ಲಿ ಈಸಿ ಇರಲ್ಲ, ನಾವೆಲ್ಲ ಐಟಮ್ಸ್ನ ಜೋಡಿಸ್ಕೊಂಡಾಗ ಮಾತ್ರ ಈಸಿ. ಬಟ್ ನಾನು ನಿಮಗೆ ಸಿಂಪಲ್ ವೇನಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಶೇಂಗಾ ಚಟ್ನಿ ಮಾಡ್ತಿರೋದ್ರಿಂದ ಶೇಂಗಾನ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೀವು ಶೇಂಗಾನ ತೊಗೊಂಡು ಪ್ಯಾನ್ ಆನ್ ಮಾಡಿಬಿಟ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಸ್ಪೀಡಾಗಿಟ್ಟು ತೋರಿಸ್ತಿದ್ದೀನಿ, ಬಿಕಾಸ್ ಹುರಿಯೋ ಮೆಥಡೇ ಜಾಸ್ತಿ ಆದರೆ ಯಾರೂ ವೀಡಿಯೋ ನೋಡೋದಿಲ್ಲ. ಸೊ ಇದೇ ಥರ ಅದು ಕೆಂಪಗಾಗೋವರೆಗೂ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಇವಾಗ ನಾನು ಶೇಂಗಾನ ಬೇಗ ಹುರಿದಿರೋದನ್ನ ಎಡಿಟ್ ಮಾಡಿದೆ. ಇವಾಗ ಶೇಂಗಾ ಹುರಿದಿರೋದಾಗಿದೆ. ಇದನ್ನು ಒಂದು ಪ್ಲೇಟಿಗಿಟ್ಟು ಅದನ್ನು ಶೇಂಗಾ ಬೀಜನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇದು ಆರೋವರೆಗೂ ನೀವು ವೆಯ್ಟ್ ಮಾಡಬೇಕು. ಶೇಂಗಾ ಬೀಜ ಆರಿದ ಮೇಲೇ ನೀವು ಚಟ್ನಿಗೆ ಹಾಕಬೇಕು. ಬಿಸಿ ಇದ್ದಾಗ ಹಾಕಿದರೆ ಅದು ಫುಲ್ ನೀರು ಹೊಡೆದ್ಬಿಡುತ್ತೆ ಚಟ್ನಿ. ಸೊ ನೀವು ಶೇಂಗಾ ಆರೋವರೆಗೂ ವೆಯ್ಟ್ ಮಾಡಿ. ಇದೇ ಥರ ಪ್ಲೇಟಲ್ಲಿ ಹಾಕಿ ಗಾಳಿಲಿಡಿ. ಸೊ ಇದ್ರ ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನಿಲ್ಲ. ನಾನಿಲ್ಲಿ ಸಕ್ಕರೆ ಹಾಕಿದ್ದೆ ಮಿಕ್ಸಿಲಿ, ಸೊ ಅದನ್ನೇನು ತೊಳೆಯೋದು ಅಂತ ಹಾಗೆ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಶೇಂಗಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಶೇಂಗಾನ ಇದೇ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೇ ನೀವು ನೆಕ್ಸ್ಟು ಇಲ್ಲಿ ನಾನು ತೋರಿಸ್ತಿದ್ದೇನಲ್ಲ, ಬೆಳ್ಳುಳ್ಳಿ, ಸಕ್ಕರೆ, ಉಪ್ಪು, ಕರಿಬೇವು ಮತ್ತು ಖಾರ ಇಷ್ಟನ್ನು ತೊಗೊಳ್ಳಿ. ಫಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ. ಅದಾದಮೇಲೆ ಸಕ್ಕರೆ ಹಾಕ್ತಿದ್ದೀನಿ, ಬಿಕಾಸ್ ನೀವು ಬೆಲ್ಲನ ಹಾಕ್ಬೋದು. ನಮ್ಮ ಮನೇಲಿ ನಾವು ಬೆಲ್ಲನ ಯೂಸ್ ಮಾಡಲ್ಲ ಜಾಸ್ತಿ, ಸೊ ಅದಕ್ಕೆ ನಾನು ಸಕ್ಕರೆ ಹಾಕಿದೆ. ಆಮೇಲೆ ಇದಕ್ಕೆ ಕರಿಬೇವು ಹಾಕ್ತಿದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನೀವು ಚಟ್ನಿ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ಸ್ವಲ್ಪ ತಿಂದು ನೋಡಿದಾಗ ಕಡಿಮೆ ಅಂತ ಅನಿಸಿದರೆ ನೀವು ಇನ್ನೊಂಚೂರು ಹಾಕ್ಕೋಬೋದು. ಆಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಿಮ್ಮ ಖಾರ ಜಾಸ್ತಿ ಖಾರ ಇದೆ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನೊಂದು 2-3 ಸ್ಪೂನು ಖಾರ ಹಾಕ್ತಿದ್ದೀನಿ. ಇಷ್ಟೆಲ್ಲ ಹಾಕಿ ನೀವು ಇದನ್ನು ರುಬ್ಕೊಳ್ಳಿ, ಅಂದರೆ ಮಿಕ್ಸರ್ಗೆ ಹಾಕಿ. ಮತ್ತು ನಾನು ಇಲ್ಲಿ ಮೇಲ್ಗಡೆ ಇನ್ನೊಂಚೂರು ಶೇಂಗಾ ಹಾಕ್ತಿದ್ದೀನಿ. ಶೇಂಗಾ ಹಾಕಿ ಇದಕ್ಕೆ ಮತ್ತು ಪುಟಾಣಿ ಹಾಕ್ತಿದ್ದೀನಿ. ಸೊ ಶೇಂಗಾ ಅಷ್ಟೇ ಅಂದರೆ ಚಟ್ನಿಗೆ ಅಷ್ಟು ಸರಿ ಆಗೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಪುಟಾಣಿನೂ ಆ್ಯಡ್ ಮಾಡಿ, ಅಥವಾ ಕಡಲೆ ಬೀಜ ಅಂತಾರೆ, ಅದನ್ನು ಆ್ಯಡ್ ಮಾಡಿ ನೀವು ಮಿಕ್ಸಾಗಿ ಹಾಕ್ಕೊಳ್ಳಿ. ಈ ಥರ ನೀವು ಮಿಕ್ಸರ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಮಿಕ್ಸರ್ ಮಾಡಿಕೊಂಡೆ. ಇವಾಗ ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಥರ ಬರುತ್ತೆ ನೋಡಿ. ಇದೇ ಥರ ಫುಲ್ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿರ್ಬೇಕು. ಆವಾಗಲೇ ಚಟ್ನಿ ಅಥವಾ ಶೇಂಗಾ ಬೀಜ ಬಾಯಲ್ಲಿ ಸಿಕ್ಕಿ ಆ ಟೇಸ್ಟ್ ಬರೋದು. ಅದನ್ನು ನೀವು ಒಂದು ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಚಟ್ನಿ ಫುಲ್ಲು. ಸೊ ನಮ್ಮ ಚಟ್ನಿ ಈ ಥರ ಕಾಣುತ್ತೆ. ಇದನ್ನು ನೀವು ಉಪ್ಪಿಟ್ಟಿಗಾಗಲಿ, ಪಲಾವಿಗಾಗಲಿ, ಅಥವಾ ಅನ್ನ ಸಾಂಬಾರಿಗೆ ಪ್ರತಿಯೊಂದಕ್ಕೂ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ಇದು ಎಲ್ಲದಕ್ಕೂ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಸೊ ನೀವು ಖಂಡಿತ ಈ ಚಟ್ನಿನ ಮಾಡಿಕೊಂಡು ಮನೇಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ, ಸೊ ನಾನು ಮತ್ತೆ ಅದನ್ನ ಮಿಕ್ಸಿ ಮಾಡ್ತಿದ್ದೀನಿ. ಉಳಿದಿರೋ ಕಡಲೆ ಬೀಜ ಮತ್ತು ಶೇಂಗಾ ಬೀಜ ಎಲ್ಲನೂ ಹಾಕಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಖಾರ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನು ಸಮೇತ ನೀವು ಮಿಕ್ಸರ್ ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಖಾರನ ಆ್ಯಡ್ ಮಾಡಿದೆ. ಇದನ್ನ ನೀವು ಇನ್ನೊಂದು ಸಲ ಮಿಕ್ಸರ್ ಮಾಡ್ಕೊಂಡು ಬಂದರೆ ಯುವರ್ ಚಟ್ನಿ ಈಸ್ ಡನ್. ಮತ್ತು ಹೇಳಿದ್ನಲ್ಲ, ತರಿಯಾಗಿರೋದಿದ್ರೆ ಚೆನ್ನಾಗಿ ಬರುತ್ತೆ. ನೀವು ಫುಲ್ಲು ನುಣ್ಣಗಿರುತ್ತೀರ ಅಂತ ಹೇಳಿದ್ರೆ ಅದು ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಸೊ ಅದನ್ನು ರುಬ್ಕೊಂಡಾಯಿತು. ಇವಾಗ ನೋಡಿ ಇದು ಹೇಗೆ ವೈಟ್ ಕಾಣ್ತಿದೆ. ಸೊ ಇದೆರಡನ್ನೂ ಹಾಕಿ ಚೆನ್ನಾಗಿ ಒಂದು ಗುಡ್ ಮಿಕ್ಸ್ ಕೊಟ್ಟರೆ ಚಟ್ನಿ ರೆಡಿ. ಸೊ ಇದನ್ನು ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಚೆನ್ನಾಗಿ ಅದನ್ನ ಫುಲ್ ಮಿಕ್ಸ್ ಮಾಡಿ, ಎರಡು ಮಿಕ್ಸ್ ಆಗೋ ಥರ. ಆವಾಗ ಉಪ್ಪು, ಖಾರ, ಸ್ವೀಟ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ನೋಡಿ. ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಮುಗೀತು, ನಿಮ್ಮ ಚಟ್ನಿ ಡನ್.
ಸೊ ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕಾದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಮುಂದೆ ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಆ ರೆಸಿಪಿನ ಮಾಡಿ ಹಾಕ್ತೀನಿ. ಸೊ ನಾನೇನಂದರೆ ಹೊರಗಡೆಯಿಂದ ಜಾಸ್ತಿ ಐಟಮ್ಸ್ ಯೂಸ್ ಮಾಡಲ್ಲ, ಮನೆಯಲ್ಲೇ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.